ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ. ಇದು ನೋಡ್ರಿ ಸೋಯಾಬೀನ್ ಪ್ಲಾಟ್ ನಮ್ಮದು 1 ಎಕರೆ ಪೂರ್ಣ ಒಂದು ಪ್ಲಾಟ್ ಅದ ರೀ. ಇದು ಯಾಕಪ್ಪ ಅಂದ್ರೆ ಇದು ಜೂನ್ 20 ತಾರೀಕಿಗೆ ಬಿತ್ತದ ರೀ. ಸದ್ಯಕ್ಕೆ ಹೈಟ್ ಇಟ್ಟದಪ್ಪ ಅಂದ್ರೆ ಈಗ ಇಲ್ಲಿಲ್ಲಂದ್ರೆ ಭೀ ಒಂದು 3.5 ಫೂಟ್ ಇದ್ದಂಗೆ ಅದ ರೀ. ಇದು ನೋಡ್ರಿ ಹಂಗೆ ಕಾಣಿಸ್ತದೆ ಪ್ಲಾಟ್. ಮತ್ತು ಪ್ಲಾಟ್ ಮಾತ್ರ ಜಬರ್ದಸ್ತ್ ಅದ ರೀ. ಈ ಹೊಲ ಹೆಂಗಿತ್ತಪ್ಪ ಅಂದ್ರೆ ಫುಲ್ ಕರ್ಲ್ ಅದ ರೀ. ಕರ್ಲಾಗ ಅದ್ರ ದಶದಿಂದ ನಾವು ಬಿತ್ತಲಿಕ್ಕೆ ಥೋಡೆ ಲೇಟ್ ಆಗ್ಯದ ರೀ. ಈ ವರ್ಷ ಯಾವಾಗ ಮಳೆ ಬಂದದಪ್ಪ ಅಂದ್ರೆ ಮೇ 15 ತಾರೀಕಿಗೆ ಮಳೆ ಚಾಲು ಇತ್ತು. ಆ ಮಳೆ ಒಳಗೆ ಇದ್ರೊಳಗೆ ನಾವು ಬಿತ್ತಬೇಕಂದ್ರೆ ನಮ್ಗೆ ಗಾಡಿ ಸಿಕ್ಕೊಂಡು ಬೀಳಗಿತ್ತು. ಅಜ್ಜಿ ಬತ್ತ ಗಾಡಿ ನಡೀತಿಲ್ಲ. ಪೂರ್ಣ ಎಲ್ಲ ಕಡೆ ಕರ್ಲ್ ಇತ್ತು ರೀ. ಫುಲ್ ಕರ್ಲ್ನಾಗ ನಮ್ಮ ಗಾಡಿ ನಡಿಲಾರ ಬಿಟ್ಟಕ್ಕೆ ಬಿತ್ತಣಕ್ಕೆ ಲೇಟ್ ಆಗ್ಯದ ರೀ. 1-20 ದಿನ ಲೇಟ್ ಆಗ್ಯದ. ಈ ವರ್ಷ ಎಲ್ಲರೂ ಏನು ಮಾಡ್ರಪ್ಪ ಅಂದ್ರೆ ಉದ್ದ ಹೆಸರ ಇವು ಯಾವ ಟೈಮಿಗೆ ಬಿತ್ತಾರ ಅಂದ್ರೆ ಜಾಸ್ತಿ ಜೂನ್ 1 ತಾರೀಕು ತನಕ ಎಲ್ಲ ಬಿತ್ತನೆ ಆಗಿವ್ರಿ ನಮ್ಮ ಕಡೆ. ಮತ್ತು ಆಮೇಲೆ ಜೂನ್ 3-4 ತಾರೀಕು ತನಕ ಮಳೆ ಇತ್ತು. ಜೂನ್ 3-4 ತಾರೀಕು ಹಿಡಿದು ಮಳೆ ಹೋಗೋದು. ಮುಂದೆ ಇನ್ನ ತನಕ ಈ ಜುಲೈ ತನಕ ಬಂದದ. ನಮ್ಮ ಕಡೆ ಒಂದು ಹನಿ ಭೀ ಮಳೆ ಇಲ್ಲ ರೀ. ಫಕ್ತ ಒಂದು ಸರ್ವ್ ಆಗ್ಯದ ರೀ. ಥೋಡೆ ಅಂದ್ರೆ ಒಂದು 5-10 ಮಿನಿಟ್ ತನಕ ಮಳೆ ಆಗ್ಯದ ನಮ್ಮ ಕಡೆ. ಆಮೇಲೆ ನಾವು ಇದಕ್ಕೆ ಏನು ಮಾಡಿದೇವಪ್ಪ ಅಂದ್ರೆ ಇದು ಪೂರ್ಣ ಎಲ್ಲ ಹೋಗ್ಯದ ತೆಗಿಬೇಕಂತೇಳಿ ಪ್ಲ್ಯಾನಿಂಗ್ ಮಾಡಿದೇವೆ ರೀ. ತೆಗಿಬೇಕಂದ್ರೆ ಇದು ಪ್ಲಾಟ್ ಹೆಂಗಾಗಿತ್ತಪ್ಪ ಅಂದ್ರೆ ಎಲ್ಲ ಕಡೆ ಅಜ್ಜಿ ಬತ್ತ ಹಿಂಗೆ ಚಲೋ ನಾಟಿತಿಲ್ಲ ರೀ. ಎಲ್ಲ ಹಸಿ ಹರಿತು ಆ ಟೈಮಿಗೆ. ತೆಗಿಬೇಕಂತೇಳಿ ಪ್ಲ್ಯಾನಿಂಗ್ ಮಾಡ್ದ ಕೆಳಗೆ ಮುಂದೆ ಏನು ಮಾಡಿದಪ್ಪ ಅಂದ್ರೆ ಒಂದು ಫಾವಣಿ ಮಾಡೀನಿ. ಇದಕ್ಕೆ ಅಲಿಕಾ ಅಂತೇಳಿ ಒಂದು ಫಾವಣಿ ತೊಂದಿನಿ. ಮತ್ತು ಅದ್ರ ಸಂಗಟ ಒಂದು ಕಾಂಬಿನೇಷನ್ ಕೊಂಬಿ ಅಂತೇಳಿ ತೊಂದಿನಿ. ಯಾಕಪ್ಪ ಅಂದ್ರೆ ಅದು ಟಾನಿಕ್ ಇತ್ತು ರೀ. ಟಾನಿಕ್ ಹೊಡೆದ ಬಳಿಕ ಆಮೇಲೆ ಒಂದು ಸಾರಿ ಎಡೆ ಹೊಡೆದು ಈ ಸದ್ಯಕ್ಕೆ ಪ್ಲಾಟ್ ಈ ಸ್ಥಿತಿದಾಗ ಅದ ರೀ. ಕಾಣಿಸ್ಲತ್ತದ ನೋಡ್ರಿ. ಇದು ಎಷ್ಟು ಹೈಟ್ ಅದಪ್ಪ ಅಂದ್ರೆ ಈಗ ಮೊಳಕಲ್ಲಿಗೆ ತೊಡಗಿ ಆರಾಮ್ ಸಿರಿ ಅದ ರೀ. ಮತ್ತು ಹಿಂಗೆ ಕಾಣಿಸ್ಲತ್ತದ ಪ್ಲಾಟ ನೋಡ್ರಿ. ಸದ್ಯಕ್ಕೆ ಪ್ಲಾಟ್ ಮಾತ್ರ ಜಬರ್ದಸ್ತ್ ಕಾಣಿಸ್ಲಿಕ್ಕತ್ತದ. ಒಂದು ಥೋಡೆ ಕೀಡಿ ಆಗ್ಯಾವ್ರಿ. ಕೀಡಿ ಅಂದ್ರೆ ಕೀಡಿಯರೇ ಕಾಣಿಸಂಗಿಲ್ಲ. ಫಕ್ತ ಹುಳ ತಪ್ಪಲು ಹುಳ ತಿಂದದ ಇಟ್ಟೆ ಕಾಣಿಸ್ಲಿಕ್ಕತ್ತವ ರೀ. ಅವು ಕೀಡಿಯರೇ ಏನಂತೂ ಇಲ್ಲ. ಇವಾಗ ಬರ್ಚಕ್ಕೆ ಹೂವು ಅಂತೂ ಬಿಡ್ಲಿಕ್ಕತ್ತಾವ. ಇಲ್ಲಿ ಹಿಡ್ದು ನೋಡ್ರಿ ಹೂವು ಹ್ಯಾಂಗೆ ಕಾಣಿಸ್ಲಿಕ್ಕತ್ತಾವಪ್ಪ ಅಂದ್ರೆ 1 2 3 4 5 6 ಇನ್ನು ಮುಂದೆ ಸೆಟ್ಟಿಂಗ್ ಹಾಗೆ ಚಾಲು ಅದ ರೀ. ಈ ಪದ್ಧತಿಲಿ ಹಿಂಗೆ ಕಾಣಿಸ್ಲಿಕ್ಕತ್ತವ. ಇದು ಹೊರೈಟಿ ಯಾವುದಪ್ಪ ಅಂದ್ರೆ ಇದು ಮಾಬೀಜ್ ಹೊರೈಟಿ ಅದ ರೀ. ಇದು 726 ಅಂತೇಳಿ ಹೊರೈಟಿ ಅದ. ಇದು ಮಾಬೀಜದು ಪ್ರಯೋಗ ನಾವು ಇದೇ ಪೈಲ ಸಾರಿ ಮಾಡಿದೇವೆ ರೀ. ಇನ್ನು ತನಕ ಒಂದು ಸಾರಿ ಅಂದ್ರೆ ನಮ್ಮ ಕಡೆ ಜಾಸ್ತಿ ಪ್ರಮಾಣಕ್ಕೆ ಈ ಸೋಯಾಬೀನ್ ಹಾಕಂಗಿಲ್ಲ ರೀ ಯಾರು ಜಾಸ್ತಿ. ನಾವೇ ಟ್ರೈ ಮಾಡಿ ನೋಡ್ಲಿಕ್ಕತ್ತೇವೆ ರೀ. ಇದೇ ಪೈಲ ಸ್ಟಾರ್ಟಿಗೆ ಅದ. ಮತ್ತು ನಮಗರೆ ಪ್ಲಾಟ್ ಹಿಂಗೆ ಕಾಣಿಸ್ಲಿಕ್ಕತ್ತದ. 1 ಎಕರೆಗೆ ಇಳುವರಿ ಎಟ್ಟು ಕುಂದಿರ್ತದೆ ನೀವು ಕಮೆಂಟ್ ಮಾಡಿರಿ. ನಮ್ಮ ಕಡೆ ಅಂತೂ ನಾವು ಅದರ್ಸ್ ಥೋಡೆ ಹಾಕಿದೇವೆ ರೀ. ಆಳಿಗೆ ಏನು ಕೂತಿತ್ತಪ್ಪ ಅಂದ್ರೆ ಏಕ್ದಮ್ ಕಮ್ಮಿ ಪ್ರಮಾಣದ ಕೂತಿತ್ತು. ಎಟ್ಟಂದ್ರೆ ಎಕ್ರೆ ಒಂದು 20 ಪ್ಯಾಕೆಟ್ ತನಕ ಹೋಗಿತ್ತು ರೀ. ಮತ್ತು ಇದು ದೂಸರಾ ಸಾರಿ ಅದ ನಮ್ದು ಹಾಕೋದು. ಅಂದ್ರೆ ಹಿಂಗೆ ಕಾಣಿಸ್ಲಿಕ್ಕತ್ತ ರೀ ಪ್ಲಾಟಿಂದ ಈ ಸ್ಟೇಜ್ನಾಗ ಅದ ನೋಡ್ರಿ. ಹೈಟ್ ಜಾಸ್ತಿ ಆಗ್ಯದ ಅನ್ಸ್ಲಿಕ್ಕತ್ತದ. ಕಾಯಿ ಅಂತೂ ಏನಾರೇ ಹತ್ತಿಲ್ಲ ಅಜ್ಜಿ ಬತ್ತ. ಈಗ ಹೂ ಅಂತೂ ಬಿಡ್ಲಿಕ್ಕತ್ತಾವ. ಬರ್ಚಕ್ಕೆ ಕಾಯಿ ಹತ್ತವೇನು ಹತ್ತಲ್ಲ ಅದು ಖೂನಿಲ್ಲ. ಮತ್ತು ಇದು ಎಂದು ಬಿತ್ತದ ಅಂದಿನ ಹಿಡಿದು ಮಳೆ ಅಂತೂ ಅಜ್ಜಿ ಬತ್ತ ಇಲ್ಲ ರೀ. ಇನ್ನೂ ಭೀ ಮಳೆ ಇಲ್ಲ. ಯಾಕಪ್ಪ ಅಂದ್ರೆ ಈಗ ಬಿಸಿಲಾಗ ಗಾಳಿ ಅಡ್ಡು ಕೂಡಿನೇ ಹೊಡ್ಲಿಕ್ಕತ್ತದ. ಪೂರ್ಣ ಜೂನ್ ತಿಂಗಳೆಲ್ಲ ಪೂರ ಹೋಯ್ತು ಅಂದ್ರೆ ಭೀ ಒಂದು ಸಾರಿ ಭೀ ಒಂದು ಬರೀ 5-10 ಮಿನಿಟ್ ಇಟ್ಟೆ ಮಳೆ ಬಂದದ. ಅದ್ರ ಮ್ಯಾಲೆ ಅಜ್ಜಿ ಬತ್ತ ಮಳೆ ಬಂದಿಲ್ಲ. ನಿಮಗೆ ಪ್ಲಾಟ್ ಹೆಂಗೆ ಅನ್ನಿಸ್ತದ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದ.